ಪ್ರಾರ್ಥನೆ ಮಾಡಿ ಹಿಂಗಾರಿನ ಮಳೆ, ಮುಂಗಾರಿನ ಮಳೆ, ಅಭಿಷೇಕದ ಮಳೆ ಅದು ಇಳಿಯಬೇಕು. ಎಲ್ಲ ಕರ್ತನೆ ಸ್ತೋತ್ರ. ನಿನ್ನ ನಾಮ ಅರಿಯದೇ ಇರುವ ಜಾಗಗಳಲ್ಲಿ ಉಜ್ಜೀವನ ಬರಬೇಕು ದೇವರೇ. ಹಲ್ಲೆಲೂಯ. ಬೆಳೆ ಬಹಳ, ಕೆಲಸದವರು ಕಡಿಮೆ ಆಗಿದ್ದಾರೆ. ಎದುರು ನೋಡುವ ಉಜ್ಜೀವನ ಬರಲಿ. ಇಂಡಿಯಾ ಯೇಸುವಿಗಾಗಿ ಕದಲಲಿ, ಇಂಡಿಯಾ ಯೇಸುವಿಗಾಗಿ ಕದಲಲಿ. ಎಲ್ಲ ಕರ್ತನೆ ಸ್ತೋತ್ರ. 5 ವಿಧವಾದ ಸೇವೆಗಳು ಇಂಡಿಯಾದಲ್ಲಿ ಬರಲಿ. ಹಲ್ಲೆಲೂಯ. வாலிப பெண் பிள்ளைகளுக்காக அப்பா, வயதான தாய் தகப்ப மகளுக்காக உங்க சமூகத்தை நோக்கி அப்பா ஒரு மனதோடு எங்களுக்கு கெஞ்சுகிறோம் அப்பா. அப்பா அப்பா, எத்தனையோ பெண் பிள்ளைகள் விதவியா இருக்கிறாங்க அப்பா. எத்தனையோ தாய் தகப்பன் மாண்டவனே, என் பிள்ளை திருந்தாதா என்று கவலையோடு அப்பா, கண்ணீரோடு அனுதினமும் அப்பா வேதனை பட்டு கொண்டு இருக்கிறாங்க ஆண்டவரே. ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕಕ್ಕೆ ದೇಶದಲ್ಲಿ 2ನೇ ಸ್ಥಾನ. ದೇಶದ ಕೃಷಿ ವಲಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಅಲ್ಪ ಮಟ್ಟಿಗೆ ಇಳಿಕೆಯಾಗಿದ್ದರೂ ಕರ್ನಾಟಕದಲ್ಲಿ ಮಾತ್ರ ಪರಿಸ್ಥಿತಿ ಭೀಕರವಾಗಿದೆ. ಉಪವಾಸದಿಂದ ಕೂಡಿ ಬಂದಿದ್ದೇವೆ ಸ್ವಾಮಿ. ಜೀವ ಸ್ವರೂಪನಾದ ದೇವರಿಗೆ ನಾವು ಮೊರೆ ಇಡುತ್ತಾ ಇದ್ದೇವೆ. ರೈತರ ಆತ್ಮಹತ್ಯೆಗಳೆಲ್ಲ ಕರ್ತನೆ ನಿಲ್ಲಿಸಲ್ಪಡಲಿ. ಈ ಕಾರ್ಪೊರೇಟ್ ಕಂಪನಿಗಳು ನಾಶವಾಗಿ ಹೋಗಲಿದೆ. ಒಂದು ಒಳ್ಳೆಯ ಆಡಳಿತ ನಮ್ಮ ಭಾರತ ದೇಶದಲ್ಲಿ ಬರಲಿದೆ. ಅವರೇ ರೈತರನ್ನ ಕರ್ತನೆ ಮುನ್ನೆಲೆಗೆ ತಗೊಂಡು ಬರುವಂತಹ ಸರ್ಕಾರ ನಮಗೆ ಬೇಕು ಸ್ವಾಮಿ. ರೈತರ ಜೀವವನ್ನು ಕಾಪಾಡುವಂತಹ ಅಂತ ರಾಜಕಾರಣಿಗಳು ನಮಗೆ ಬೇಕು ಸ್ವಾಮಿ. ಇನ್ನೊಂದು ಕೋವಿಡ್ಗಿಂತಲೂ ಭಯಂಕರವಾದಂತ ಒಂದು ವೈರಸ್ ಇದೇನಂತಂದ್ರೆ
H5N1 ಅನ್ನುವಂಥ ಒಂದು ವೈರಸ್, ಆಮೇಲೆ ಇನ್ನೊಂದು ಹೇಳಿದ್ರು ಎಬೋಲಾ ವೈರಸ್. ಈ ಥರ ಹೊಸ ಹೊಸ ರೋಗಗಳು ಇದು ಯಾವುದು ನಮ್ಮ ದೇಶದ ಮೇಲೆ, ನಮ್ಮ ಜನಗಳ ಮೇಲೆ ಬರಬಾರದು. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಬೇಡ, ನಾನು ನಿನ್ ಜೊತೆ ಇರ್ತೀನಿ ಅಂತ ಕರ್ತನೆ 365 ಸಾರಿ ಕರ್ತನೆ ಅಪ್ಪ ನೀನು ಬೈಬಲಲ್ಲಿ ಆಲ್ರೆಡಿ ಪ್ರಿಂಟ್ ಮಾಡಿ ನಮಗೆ ಕೊಟ್ಟಿದ್ಯಾ ದೇವರೇ. ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಲೋಕದ ಜನಗಳು ಪ್ಲಾನ್ ಹಾಕೋದು, ಸೈತಾನರು ಪ್ಲಾನ್ ಹಾಕೋದು, ದೇವ ಜನರ ಕರ್ತನೆ ಅಪ್ಪ ಮುಖದಲ್ಲಿ ಯಾವುದು ಕರ್ತನೆ ಭಯ ಆಗಲಿ, ಆತಂಕ ಆಗಲಿ ಮುಟ್ಟಬಾರದು ಕರ್ತನೆ ಅಪ್ಪ. ಇದರ ವಿರೋಧವಾಗಿ ಕರ್ತನೆ ಯಾವ ಕಾರ್ಪೊರೇಟ್ ಕಂಪನಿ ಇದೆ ಕರ್ತನೆ, ಯಾವ ರಾಜಕಾರಣಿಗಳಿದ್ದಾರೆ ಕರ್ತನೆ, ಯಾವ ಟೆರರಿಸ್ಟ್ಗಳಿದ್ದಾರೆ ನಮಗೆ ಗೊತ್ತಿಲ್ಲ ಕರ್ತನೆ. ಆದರೆ ನನ್ನ ದೇಶವನ್ನು ಕಾಯುವ ದೇವರು ನೀನು ಕರ್ತನೆ. ಕಾವಲುಗಾರರಿಂದ ಕರ್ತನೆ ಅಪ್ಪ, ಕಾವಲು ಅಪ್ಪ, ಅದಕ್ಕಿಂತ ಹೆಚ್ಚಾಗಿ ಕಾಯುವ ಕಣ್ಮಣಿ ರಾಜನು ನೀನು ರಾಜ ಅಪ್ಪ. ನಿಮಗೆ ಸ್ತೋತ್ರ ಕರ್ತನೆ. ಇದರ ಹಿಂದೆ ನಡೆಯುತ್ತಿರುವ ಪ್ರತಿಯೊಂದು ಅಹಿತಕರ ಆಲೋಚನೆಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಲಯವಾಗಲಿ ಕರ್ತನೆ. ಕಲ್ಲಿಗೆ ಕದಲಾದಂತೆ ಕಾಯುವರು, ಆಗರದ ಕಾಯುವ ದೂತರು ನನಗುಂಟು. ಕದಲಾದಂತೆ ಕಾಯುವರು, ಉಳಿಯುವ ಸಿಂಹವನೇ, ನಾ ಚಚ್ಚುವ ಸಿಂಹವನೇ. ಈ ಎಬೋಲಾ, ಈ ಹಾಂಟ, ಅದರಲ್ಲೆಲ್ಲ ತುಂಬಾ ಹೈ ಡೆತ್ ರೇಟ್ ಇದೆ. ಅದು ತುಂಬಾ ಹರಡಿದ್ರೆ ವಿಪರೀತ ಜನಗಳು ಸಾಯ್ತಾರೆ. ಅಂತ ಒಂದು ಪರಿಸ್ಥಿತಿ ಎಲ್ಲಿ ಲೋಕಕ್ಕೆ ಬರುತ್ತೋ ಅನ್ನುವಂಥ ಆತಂಕದಲ್ಲಿ ಇವತ್ತು ಜಗತ್ತು ಹೋಗ್ತಾ ಇದೆ. ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳಲ್ಲಿ ಕಡೆಯ ಕಾಲಗಳಲ್ಲಿ ಇಂಥ ಪರಿಸ್ಥಿತಿ ಇರುತ್ತೆ ಎಂಬುದಾಗಿ ನಾನು ನೀವು ಅಂತ ಪರಿಸ್ಥಿತಿಗಳನ್ನು ಎದುರಿಸಿದ್ದೀವಿ. ಎಲ್ಲಿ ತಿರುಗಿ ಅದನ್ನು ಎದುರಿಸಬೇಕಾಗುತ್ತೋ ಅನ್ನುವಂಥ ಒಂದು ಆತಂಕದಲ್ಲಿ ನಾನು ನೀವು ಇದ್ದೀವಿ. ಒಂದೇ ಕಡೆ ಪ್ರಕೃತಿ ಕಡೆಯ ಕಾಲಗಳಿಗಾಗಿ ಕೆಲಸ ಮಾಡ್ತಾ ಇದೆ, ತಂತ್ರಜ್ಞಾನ ಕಡೆಯ ಕಾಲಗಳಿಗಾಗಿ ಕೆಲಸ ಮಾಡ್ತಾ ಇದೆ, ಸೈತಾನನು ಕಡೆಯ ಕಾಲಗಳಿಗಾಗಿ ಕೆಲಸ ಮಾಡ್ತಾ ಇದ್ದಾನೆ, ಮನುಷ್ಯಗಳನ್ನು ಕಡೆಯ ಕಾಲಗಳಿಗೆ ಓಡ್ತಾ ಇದ್ದಾನೆ. ಆದ್ರೆ ಇಂಥ ಕಾಲಗಳಲ್ಲಿ ದೇವರು ಸುಮ್ಮನೆ ಇರೋದಿಲ್ಲ. ದೇವರು ಸಹ ಕಡೆಯ ಕಾಲಗಳಲ್ಲಿ ತಾನು ಮಾಡಬೇಕಾಗಿರುವಂತ ಕಾರ್ಯವನ್ನ ಮಾಡ್ತಾರೆ. ದೇವರು ಮಾಡುವಂತ ಆ ಕೆಲಸ ಏನು? ದೇವರು ಮಾಡೋ ಆ ಕೆಲಸ ಎಲ್ಲಾ ಜನಗಳ ಮೇಲೂ ನಾಪವನ್ನು ಸುರಿಸುತ್ತದೆ ಎಂಬುದಾಗಿ. ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದಾಗ ಅವನ ಸ್ಥಿತಿ ಬದಲಾದಂತೆ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದಂತಹ ನಿಮ್ಮ ಸ್ಥಿತಿಯನ್ನು ಬದಲಾಯಿಸುವುದಕ್ಕಾಗಿ ದೇವರಲ್ಲಿ ಬಂದಿದ್ದಾನೆ. ಈಗೊಂದು ದೇವರ ಬಲವಾದ ಹಸ್ತ ನಿಮ್ಮ ಪ್ರಾರ್ಥನಾ ವಿಷಯಗಳ ಮೇಲೆ ಚಲಿಸುವುದನ್ನು ನಾನು ನೋಡ್ತಾ ಇದ್ದೇನೆ. ತಡೆಗಳು ಯಾವ ಮುರಿಯಲ್ಪಡುವುದನ್ನು ನಾನು ನೋಡ್ತಾ ಇದ್ದೇನೆ. ಈಗೊಂದು ಪ್ರಾರ್ಥನೆಗೆ ಜಯ ಉಂಟಾಗುವ ಸಮಯ, ನಿಮ್ಮ ಪ್ರಾರ್ಥನೆಗಳಿಗೆ ಬಿಡುಗಡೆ ಬರುವ ಸಮಯ. ದೇವರು ಒಬ್ಬೊಬ್ಬರನ್ನ ಮುಟ್ಟಿ ಒಬ್ಬೊಬ್ಬರನ್ನ ಬಿಡುಗಡೆ ಮಾಡುವ ಸಮಯ. ನಿಮ್ಮ ಪ್ರಾರ್ಥನೆಗಳಿಗೆ ಬಿಡುಗಡೆ ಬರ್ತಾ ಇದೆ. ಪರಲೋಕ ಆಮೇನ್ ಎಂಬುದಾಗಿ ಹೇಳ್ತಾ ಇದೆ. ಪರಲೋಕದ ಕರ ನಿಮಗಾಗಿ ಚಲಿಸುತ್ತದೆ. ಅದ್ಭುತವಾದ ದೇವರ ಶಕ್ತಿ ನಿಮ್ಮ ಪ್ರಾರ್ಥನಾ ವಿಷಯಗಳ ಮೇಲೆ ಅದು ಇಳಿದು ಬರುವುದನ್ನು ನಾನು ನೋಡ್ತಾ ಇದ್ದೇನೆ. ಅನೇಕರನ್ನ ದೇವರ ಮುಟ್ಟಿ ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ, ಬಲಹೀನತೆಗಳಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ. ಒಂದು ನೂತನ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ನೀನೇ ಅದು ಹೊಂದಿಕೋ, ನೀನೇ ಅದು ಹೊಂದಿಕೋ. ದೇವರ ಅಭಿಷೇಕವನ್ನು ಹೊಂದಿಕೋ, ದೇವರ ಬಿಡುಗಡೆಯನ್ನು ಹೊಂದಿಕೋ, ದೇವರ ಸಹಾಯದ ಹಸ್ತವನ್ನ ನಿನಗಾಗಿ ಹೊಂದಿಕೋ ಮಗಳೇ.
ಕೋಪದ